ಇವ್ರನ್ನ ಕರ್ಕೊಂಡು ಆ ಕಸಬರಿ ಹಿಡ್ಕೊಂಡು ತಲೆಗೆ ಮೆಹಂದಿ ಬೀಟ್ರೋಟ್ ನೆಲ್ಲಿಕಾಯಿ ರುಬ್ಬಾಕೇನಂದಿನಿ ರುಬ್ಬಾಕೇನಿ ಮೆಹಂದಿ ಇದು ಮೆಹಂದಿ ಪೌಡ್ರ್ ಬೀಟ್ರೋಟು ನೆಲ್ಲಿಕಾಯಿ 3 ರುಬ್ಬಾಕಿನಿ ಅದನ್ನ ಅದ್ರಾಗ ಹಾಕಿ ಕಲಿಸಿ ಮಿಕ್ಸಿಗೆ ಹಾಕ್ಬಿಟ್ನೆ ಕರೆಕ್ಟ್ ಆಗ್ತದ ನಮ್ಮ ಅಕ್ಕ ಹಚ್ಕೊಂತಾಳ ಏನಪ್ಪ ಅಂತಂದ್ರೆ ಇದು ಅಪ್ಪರ್ ಲಿಪ್ಸ್ ಅಂತಾರಲ್ಲ ಇದು ಅದು ಜಾಸ್ತಿ ಬರ್ತೈತಿ ಅವಾಗ ಅದನ್ನ ತಕ್ಷಣ ನಾವು ಸಲೂನ್ಗೆ ಹೋಗ್ತೀವಿ ಇಲ್ಲ ಏನಾರ ಮನೆ ಒಳಗೆ ಯೂಸ್ ಮಾಡ್ತೀವಿ ಹಂಗೆ ಬಟ್ ಏನು ಮಾಡ್ಬೇಕಂತ ಗೊತ್ತಾಗ್ತಿರಂಗಿಲ್ಲ ಅದಕ್ಕೆ ಈಸಿ ಆಗೋದು ಮೆಥಡ್ ಹೇಳ ನೋಡ್ರಿ ನನಗೂ ಬರ್ತಾವೆ ನಾನೇನು ಮಾಡ್ತೀನಿ ಅಂದ್ರೆ ಇದೈತಲ್ಲ ತಾಳಿ ನೋಡ್ರಿ ಇದನ್ನ ಹಿಂಗೆ ತಿರ್ಗಿಸ್ಕೊಂತೀನಿ ಹಿಂಗೆ ತಿರ್ಗಿಸ್ಕೊಂಡೆ ಹಿಂಗೆ ತಗೊಂಡೆ ನೋಡ್ರಿ ನೋಡ್ರಿ ಡಿಟೇಲಾಗಿ ಕಾಣಿಸ್ಬೇಕು ಅಂದ್ರೆ ಕಾಣಿಸ್ತಾ ಇಲ್ಲ ನಿಮಗೆ ತೋರ್ಸಕ್ಕ ನೋಡ್ರಿ ಕ್ಲೀನ್ ಹತ್ರ ಈ ತಾಳಿನ ಈ ಥರ ಯೂಸ್ ಮಾಡ್ತೀರಾ ಶಾಂತಕ ಅಂತಂದೇಳ್ರಿ ಹಾಗೆಲ್ಲ ಏನಿಲ್ಲ ಅಂದರೆ ಏನು ಮಾಡ್ಬೇಕು ನಾವು ಒಂದು ಏನಾದ್ರು ಒಂದು ಸುಲಭವಾದಂಥ ದಾರಿ ಕಂಡ್ಕೋಬೇಕಲ್ಲ ಯಾಕಂದರೆ ಎಲ್ಲ ಟೈಮ್ ನಮ್ಗೆ ನಾನಂದ್ರೆ ಇವತ್ತರೆಗೂ ಯಾವತ್ತೂ ಸಲೂನ್ ಹೋಗಿಲ್ಲ ಹಾಗಾಗಿ ನಂಗೆ ಗೊತ್ತಿಲ್ಲ ನಾನು ಅಲ್ಲಿಗೂ ಮಾಡಿಸ್ಕೊಂಡಿಲ್ಲ ನಾನು ಇನ್ನು ಬೇರೆ ಮನೆಯೊಳಗೆ ಏನು ಉಪಯೋಗ ಮಾಡ್ಬೇಕು ಹಂಗೆ ಬಿಟ್ಟರೆ ಮಕ್ಕಳನ್ನ ಅಸಹ್ಯ ಕಾಣ್ತಾವೆ ಆ ಕಾರಣಕ್ಕೆ ಅವತ್ತೊಂದಿನ ಕುತ್ಕೊಂಡಿದ್ದೆ ಇದು ಹಿಂಗೆ ಒಂದೇನೋ ಒಂದು ಮಾಡೋಣ ಅಂತ ಅನಿಸ್ತಾ ಅವತ್ತು ಇದು ನಂಗೆ ಮಾಡಿದೆ ಭಾಳ ಚಂದ ಅನಿಸ್ತು ಹಿಂಗೆ ಮಾಡಿದೆ ಎಲ್ಲ ಕ್ಲೀನ್ ಆಯ್ತು ನೋಡ್ರಿ ಹೌದಲ್ಲ ಇಷ್ಟೇ ಕ್ಲೀನ್ ಆಯ್ತು ಅವರಿಗೆ ನಮಸ್ಕಾರ ರೀ ಪ್ರೋಟೀನ್ ದೋಸೆ ಮಾಡೋದು ಹೆಂಗೆ ಶಾಂತಕ ತೋರಿಸಂದಿದ್ರಿ ಅದಕ್ಕೆ ಒಂದು ಡಬ್ರಿ ತೊಗೊಂಡೇನಿ ನಾನು ಅದ್ರೊಳಗೆ ನೋಡ್ರಿ ಒಂದು ಚಾ ವಾಟೆಲೆ ಒಂದು ಕಪ್ ಹೆಸರು ಕಾಳು ಹಾಕೀನಿ ಮ್ಯಾಗ ನೋಡ್ರಿ ಇನ್ನೊಂದು ಅರ್ಧ ವಾಟೆ ತೊಗೊಂಡೇನೆ ಅಷ್ಟೇ ಯಾಕಂದರೆ ಇದು ಹೆಸರು ಕಾಳಿಂದ ದೋಸೆ ಆಗಿರೋದ್ರಿಂದ ಪ್ರೋಟೀನ್ ಅಂದರೆ ಇದ್ರೊಳಗೆ ಜಾಸ್ತಿ ಶಕ್ತಿ ಬರುವಂಥ ಇದು ಇರ್ತೈತಿ ಸೊ ಅದಕ್ಕೆ ನಾನು ಹೆಸರು ಕಾಳನ್ನ ಸ್ವಲ್ಪ ಜಾಸ್ತಿನೇ ಹಾಕೊಂಡೀನಿ ಇದರಲ್ಲೇ 1.5 ಗ್ಲಾಸ್ ಹಾಕೊಂಡೀನಿ ನೋಡ್ರಿ ಆಮ್ಯಾಗ ಇದ್ರಾಗ ನೋಡ್ರಿ ಬರೀ ಒಂದು ಚಾ ವಾಟೆದೊಳಗೆ ಅರ್ಧ ಕಪ್ ಕಡ್ಲಿ ತೊಗೊಂಡೇನಿ ನೋಡ್ರಿ ಅದೇ ಚಾ ವಾಟೆಲೆ ಅರ್ಧ ಕಪ್ ಅಷ್ಟೇ ಸಾಬುದಾನಿ ತೊಗೊಂಡೇನಿ ನೋಡ್ರಿ ಸಾಬುದಾನಿ ತೊಗೊಂಡಿದ್ದೆ ಅದನ್ನು ಹಾಕೇನಿ ಇದ್ರೊಳಗೆ ಕಡ್ಲಿ ಮತ್ತು ಹೆಸರು ಕಾಳು ಸಾಬುದಾನಿ 3 ಅದಾವ್ರಿ ನೀವು ಪ್ರೋಟೀನ್ ದೋಸೆ ತೋರಿಸಿ ಶಾಂತಕ ಅಂದಿದ್ದಕ್ಕೆ ಇವತ್ತು ಮಾಡಕತ್ತೀನಿ ರೀ ಇದು ಹೆಲ್ತಿಗೆ ಭಾಳ ಚಲೋ ಇದರೊಳಗೆ ಬಜ್ಜು ಬರುವಂಥ ಯಾವುದೇ ಒಂದು ಐಟಮ್ನ ನಾ ಹಾಕಿಲ್ಲ ಇದು ಎಷ್ಟು ದೋಸೆ ಬೇಕಾದ್ರೂ ತಿನ್ಬೋದು ಇದು ದೇಹಕ್ಕೆ ಭಾಳ ಚಲೋ ಇದೆ ಒಂದು ವಾಟೆಕ್ಕಿಂತ ಸ್ವಲ್ಪ ಕಡಿಮೆ ನವಣಿ ಅಂದ್ರೆ ಎಲ್ಲರಿಗೂ ಗೊತ್ತಾ ಇರ್ತೈತೆ ರೀ ಶುಗರ್ ಇದ್ದವರಿಗೆ ಭಾರಿ ಚಲೋ ಇದೆ ಆರೋಗ್ಯಕ್ಕೆ ನೋಡ್ರಿ ತಪ್ಪದ ನವಣಿನ ಶುಗರ್ ಇದ್ದವರಿಗೆ ಅನ್ನ ಮತ್ತು ಇದ್ರದ್ದು ದಾಸಿ ಇವೆಲ್ಲ ಮಾಡಿಕೊಡ್ರಿ ಭಾಳ ಚಲೋ ಇದೆ ಹೆಲ್ತಿಗೆ ಹಿಂದಿನ ಹಳೆ ಮಂದಿ ಎಲ್ಲ ನಮ್ಮ ಅಪ್ಪಾರ ಕಾಲದಾಗೆಲ್ಲ ನವಣಿ ಅಕ್ಕಿ ಅನ್ನನ ಉಂತಿದ್ರಂತೆ ಬಿಳೆ ಅಕ್ಕಿ ಅನ್ನ ಮಾಡ್ತಿದ್ದಿಲ್ಲಂತೆ ಯಾವಾಗೋ ಹಬ್ಬ ಹುಣ್ಣಿಮೆ ಅಷ್ಟೇ ಉಳ್ಕಾದ ಹೊತ್ತಿನಾಗ ಬರೀ ನವಣಿ ಅಕ್ಕಿ ಅನ್ನನೇ ಮಾಡ್ತಿದ್ದಿದ್ದು ನೋಡ್ರಿ ಅದನ್ನೆಲ್ಲ ನಾವು ಬಿಟ್ಟೇವಿ ಈಗ ನಾವು ಮತ್ತೆ ಮಾಡ್ಬೇಕಿಂತವೆಲ್ಲ ನೋಡ್ರಿ ಒಂದು ವಾಟೆಕ್ಕಿಂತ ಸ್ವಲ್ಪ ಕಡಿಮೆನ ತೊಗೊಂಡೇನಿ ವಿಡಿಯೋ ಆನೇ ಆಗಿದ್ದಿಲ್ಲ ರೀ ನಾನು ನೋಡಲಿಲ್ಲ ನೋಡ್ರಿ ಒಂದು ವಾಟೆ ಇದ್ರಲ್ಲೇ ಸೇಮ್ ಇದ್ರಲ್ಲೇ ಒಂದು ಸಣ್ಣ ವಾಟೆ ಅಕ್ಕಿ ಹಾಕೇನಿ ಇದಕ್ಕೆ ಅದು ವಿಡಿಯೋ ಆನೇ ಆಗಿಲ್ಲ ನಾನು ನೋಡಲಿಲ್ಲ ನೋಡ್ರಿ ಅಕ್ಕಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಆದರೆ ಸ್ವಲ್ಪ ದಾಸಿ ಜಿಗಿಟಿರಲಿ ಹಂಚೊಳಗೆ ಎದ್ದೇಳ್ಬೇಕಾದ್ರೆ ಕತ್ತರಿಸಬಾರ್ದು ಅನ್ನೋ ಕಾರಣಕ್ಕೆ ಆಮೇಲೆ ಅಕ್ಕಿ ಹಾಕಿದ್ರೆ ಒಂಚೂರು ಬಾಯಾಗ ರುಚಿ ಸಿಗ್ತಾವಲ್ಲ ಅಂತೇಳಿ ಸ್ವಲ್ಪ ಅಕ್ಕಿ ಹಾಕಿದ್ದೆ ರೇಷನ್ ಅಕ್ಕಿ ಹಾಕೀನಿ ಈ ವಾಟೆಲೆ 1 ವಾಟೆ ಹಾಕೀನಿ ಆಮೇಲೆ ನೋಡ್ರಿ ಉದ್ದಿನಬೇಳೆ 1 ವಾಟೆಕ್ಕಿಂತ ಕಡಿಮೆನ ತೊಗೊಂಡೇನಿ ನಮ್ಮ ಮನೆ ಒಳಗೆ ಮಂದಿ ಎಷ್ಟದಾರ ನೋಡಿ ಹಾಕೋರಿ ಅದಕ್ಕೇನಿಲ್ಲ ಐಟಮ್ಸ್ ಮಾತ್ರ ಸೇಮ್ ಇದಕ್ಕೆ ಇನ್ನೊಂದಿಷ್ಟು ಯಾವಾರ ಕಾಳು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆದರೆ ನಾನು ಹೆಚ್ಚಾಗಿ ಇಷ್ಟೇ ಹಾಕ್ತೀನಿ ಯಾಕಂದರೆ ಕೆಲವೊಂದು ಕಾಳು ಸ್ವಲ್ಪ ಒಗರು ಬರ್ತಾವೆ ಹುಳ್ಳಿ ಈ ಥರದ್ದೆಲ್ಲ ಹಾಕಕ್ಕೆ ಹೋಗಬೇಡ್ರಿ ಒಗರು ಬರ್ತಾವೆ ಮಾಡಿದ್ರೆ ರುಚಿ ಆಗಲ್ಲ ಇಷ್ಟೇ ಹಾಕ್ಕೊಂಡು ಮಾಡ್ಕೋಬೋದು ನೋಡಿರಿ ಮೆಂತ್ಯ ಕಾಳು ಇಷ್ಟೇ ಭಾಳ ಹಾಕಲ್ಲ ಕಹಿ ಬರ್ತೈತೆ ಅಂತೇಳಿ ಇಷ್ಟೇ ಒಂದು 10 ಕಾಳು ಸ್ವಲ್ಪ ಮೆಂತ್ಯ ಇದನ್ನು ಸ್ವಚ್ಛಾಗಿ ತೊಳೆದು ನಾವು ನೀರು ಚೆಲ್ಲಿ ಆಮೇಲೆ ಬೇರೆ ನೀರು ಹಾಕಿ ಈಗ ರಾತ್ರಿ ಆಗೈತಿ ಇಡ್ತೇನೆ ಬೆಳಗ್ಗೆ ಎದ್ದು ರುಬ್ಬುವತ್ನ ನೋಡ್ರಿ ರಾತ್ರಿ ನೆನೆಯಕ್ಕೆ ಹಾಕಿದ್ನಲ್ಲ ಆ ಕಾಳಿದು ಎಷ್ಟೊತ್ತು ನೋಡ್ರಿ ರಾತ್ರಿ ನೆನೆಯಕ್ಕೆ ಹಾಕಿದ್ದು ಸ್ವಲ್ಪ ಆಗಿತ್ತಿಲ್ಲ ಈಗ ನೋಡ್ರಿ ನೆನೆದು ಎಷ್ಟನ್ನೋರು ಈ ಥರ ಮಾಡ್ಕೋಬೋದು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತೀನಿ ಬೆಳಗ್ಗೆ ಎದ್ದು ರುಬ್ತಾ ಅದನೀಗ ಬೆಳಗ್ಗೆ ಸ್ವಲ್ಪ ತಡ್ರಿ ಒಂದು ನಿಮಿಷ ಬೀಳ್ತಾ ಇದಾವೆ ನಾನೇ ವಿಡಿಯೋ ಮಾಡ್ಕೊಂಡು ನಾನೇ ಮಾಡೋದ್ರಿಂದ ಸ್ವಲ್ಪ ನನಗೆ ಎಡವಟ್ಟಾಕೈತ್ರಿ ಯಾಕಂದ್ರೆ ನಮ್ಮ ಮನೆಯವ್ರು ಮಕ್ಕೊಂಡಾರ ಆಮೇಲೆ ವಿಡಿಯೋ ಮಾಡೋಕೆ ಅವ್ರು ಅಷ್ಟು ಇಷ್ಟಪಡಂಗಿಲ್ಲ ನೀನೇ ಮಾಡ್ಕೊ ಹೋಗಂತಾರೆ ಹಾಗಾಗಿ ಸ್ವಲ್ಪ ನಾನು ತ್ರಾಸು ತೊಗೋಬೇಕಾಕೈತಿ ಸೊ ಅದಕ್ಕೋಸ್ಕರ ಈಗ ಅದನ್ನೆಲ್ಲ ರುಬ್ಬಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ನಮ್ದು ಈ ಥರದ್ದು ಐತಿ ಜಾರು ನೋಡಿರಿ ಅದಕ್ಕೆ ಹಾಕೀನಿ ಈಗ ಇದನ್ನು ರುಬ್ಬಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಚಲೋ ರುಬ್ಬೈತಿ ಅಳ್ಳಕ್ಕೆ ನುಣ್ಣಗೆ ರುಬ್ಕೊಂಡೇನಿ ರಾತ್ರಿ ನೆನೆಯಕ್ಕೆ ಹಾಕಿದ್ನಲ್ಲ ಅದ ಡಬ್ರಿ ಒಳಗೆ ಈಗ ಹಿಟ್ಟು ತಗೊಂಡೇನಿ ಅದಕ್ಕೆ ಒಂದು ಸ್ವಲ್ಪ ನೋಡ್ರಿ ಇಷ್ಟೇ ಸೋಡಾ ಹಾಕೀನಿ ಅಯ್ಯಯ್ಯೋ ಹುಚ್ಚರು ಸಂತಿ ಹಿಂಗೆ
ಹಿಂಗೆ ನೋಡ್ರಿ ಒಬ್ಬಕ್ಕೆ ವಿಡಿಯೋ ಮಾಡೋದು ಒಬ್ಬಕ್ಕೆ ಇಟ್ಕೊಳ್ಳೋದು ಅಂದ್ರೆ ಕ್ಯಾಮ್ರಾ ಕಡೆ ನೋಡತ್ಲಿ ಇಲ್ಲಿ ಕೈ ಏನು ಆಡ್ಸತ್ತೇನೆ ಅಂತ ಗೊತ್ತೇ ಆಗಂಗಿಲ್ಲ ನೋಡ್ರಿ. ಸ್ವಲ್ಪ ಅದನ್ನು ಚಂದ ಕೈ ಆಡಿಸಿ ಇಟ್ಬಿಡ್ರಿ. ಒಂದು ತಾಸು ಅಂದ್ರೆ ಈಗ ನೀವು ಎಷ್ಟೊತ್ತಿಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಮಾಡ್ತೀರಿ ಅನ್ನೋದಾದ್ರೆ ನೀವೇನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಒಂದು 7 ಗಂಟೆ ಅಷ್ಟೊತ್ತಿಗೆ ರುಬ್ಕೊಂಡ್ಬಿಡ್ರಿ. ಇದನ್ನು ಒಂದು 3 ತಾಸು ಬೇಕಾದಂಗೆ ನೆನಿತೈತಿ. ಆದಷ್ಟು ಒಂದು 2 ತಾಸರ ನೆನಿಲಿ ಹಿಟ್ಟು ಸಾಕು. ಭಾಳ ಹೊತ್ತು ಇದನ್ನು ರಾತ್ರಿನೇ ರುಬ್ಬೇಡ್ರಿ ನೀವು, ಯಾಕಂದರೆ ಬೆಳಗ್ಗೆ ಮಟ್ಟ ಹುಳಿ ಬಂದುಬಿಡ್ತೈತಿ. ಇದನ್ನು ಆದಷ್ಟು ನಾವು ಬೆಳಗ್ಗೆ ಎದ್ದು ರುಬ್ಕೊಂಡ್ರೆ ದೋಸೆ ಮಸ್ತ್ ಅಕ್ಕವು ಇವು ನೋಡ್ರಿ. ನೀರು ಕಾಯಕ್ಕೆ ಇಟ್ಕೊಂಡೇನ್ರಿ. ಈಗ ನೋಡ್ರಿ ನೀರು ಕಾಯಕ್ಕೆ ಇಟ್ಕೊಂಡೇನಿ ಒಲಿ ಮ್ಯಾಗ. ಸಾರು ಮಾಡಿದ್ದೆ ರಾತ್ರಿ. ಸಾರು ಮತ್ತು ಇದು ಏನದು ಪಾಲಕ್ ಪನ್ನೀರ್ ಮಾಡಿದ್ದೆ. ಚಲೋ ಆಗೈತಿ ಪನ್ನೀರ್ ನೋಡ್ರಿ. ನಾನು ಯೂಸ್ ಮಾಡೋ ಪನ್ನೀರ್ ಯಾವುದು ಅಂದ್ರೆ ಡಯಟಿಗೆ ಹೆಲ್ಪ್ ಆಗುವಂಥ ಪನ್ನೀರ್ ಅಂದರೆ ಹೆರಿಟೇಜ್ ಪನ್ನೀರ್ ಅಂತೇಳಿ ಡಯಟಿಗೆ ಇದು ಯೂಸ್ ಆಕೈತಿ ಪನ್ನೀರ್. ಇದ್ರೊಳಗೆ ಇದು 120 ರೂಪಾಯಿ ರೇಟ್. ಇದು 120 ರೂಪಾಯಿ ರೇಟ್. ಈ ಥರ ಇರ್ತೈತೆ. ಇದು ಆರೋಗ್ಯಕ್ಕೆ ಚಲೋ. ಅಂದರೆ ನಂದಿನಿ ಪನ್ನೀರ್ ನಾವು ಯೂಸ್ ಮಾಡಂಗಿಲ್ಲ, ಯಾಕಂದ್ರೆ ಅದ್ರೊಳಗೆ ಸ್ವಲ್ಪ ಫ್ಯಾಟ್ ಜಾಸ್ತಿ ಇರ್ತೈತಿ. ಇದ್ರೊಳಗೆ ಫ್ಯಾಟ್ ಇರಂಗಿಲ್ಲ. ಡಯಟ್ ಮಾಡೋರಿಗೆ ಇದು ಚಲೋ ಐತಿ ಪನ್ನೀರ್. ಹಾಗಾಗಿ ನಾವು ಇದನ್ನ ಮಾಡ್ಕೊತೀನಿ ನಾನು. ಹೆರಿಟೇಜ್ ಅಂತೇಳಿ ಅಂದ್ರೆ ಕೊಡ್ತಾರೆ ಇದನ್ನ. ನಮಗೆ ಇದು ಎಲ್ಲಿ ಸಿಗುದಿಲ್ಲ, ಇದು ರಿಲಯನ್ಸ್ನಾಗ ಅಷ್ಟೇ ಸಿಗ್ತೈತಿ. ಅದಕ್ಕೆ ಅಲ್ಲಿ ಹೋಗಿ ತೊಗೊಂಬಂದಿರ್ತೇನೆ ನಾನು. ಈಗ ನೀರು ಕಾಯಕ್ಕೆ ಇಟ್ಕೊಂಡೇನಿ. ಕರೆ ಕಾಪಿ ಕುಡಿಬೇಕ್ರಿ. ಈಗ ಹಾಲದು ಹಾಕೊಳಂಗಿಲ್ಲ. ಸ್ವೀಟ್ ಅಂತೂ ಬಿಟ್ಟು ಭಾಳ ದಿನ ಆದಂಗೆ ಆಗ್ಬಿಟ್ಟೈತಿ. ನಂಗೆ ಹೋಟೆಲ್ಗೆ ಹೋದಾಗ ಚಹಾ ಕುಡಿಯೋಕೆ ಭಾಳ ಇಷ್ಟ. ಅಲ್ಲಿ ಚಹಾ ಕುಡಿತೇನೆ, ಇಷ್ಟಪಟ್ಟು ಚಹಾ ಕುಡಿತೇನೆ. ಮತ್ತು ಏನಾರು ತಿನ್ಬೇಕಂತ ಅನಿಸ್ತೈತಿ. ನಮ್ಮ ಮನೆಯವ್ರು ಬೈತಿರ್ತಾರೆ. ಆದರೂ ನಂದು ನಿಜ ಹೇಳ್ಬೇಕಂದ್ರೆ ಡಯಟ್ ಕರೆಕ್ಟ್ ಆಗಂಗೇ ಇಲ್ಲ. ಬಾಯಿ ರುಚಿ ಭಾಳ ನನಗೆ. ಏನಾರು ತಿನ್ಬೇಕು ಅಂತ ಭಾಳ ಅನಿಸ್ತೈತಿ. ಅವಾಗ ಏನು ಮಾಡ್ತೀನಿ, ತೊಗೊಂಡು ತಿಂದ್ಬಿಡ್ತೀನಿ. ತಲೆ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ. ಅದನ್ನ ಅಂತಾರೆ ಅವರು, ಡಯಟ್ ಮಾಡಿದರೆ ಕರೆಕ್ಟಾಗ್ಯಾರ ಮಾಡು, ಅದನ್ನ ಬಿಟ್ಟು ನೀನು ಹಿಂಗೆ ಐತಿ ಅಂತ ತಿನ್ಬಿಟ್ಟೆ ಅಂದ್ರೆ ಅದು ಡಯಟ್ ಆಗಂಗಿಲ್ಲ ಅಂತ ಬೈತಾರ. ಅಂತೇನಿ ಮತ್ತು ಅದನ್ನ ಮಾಡ್ಕೊಂತಾನೆ ಇದು ವರ್ಕೌಟ್ ಜೊತೆಗೆ ವೆಯ್ಟ್ ಎಷ್ಟು ಲಾಸ್ ಆಗೈತೆ ಅಂತಂದ್ರೆ 10 kg ವೆಯ್ಟ್ ಕಡಿಮೆ ಆಗೈತಿ. ಇವಾಗ 10 kg ಇಳಿದೈತ್ರಿ. ಅನಿಸ್ತೈತಿ ಬರ್ದೇ ಇರೋ ಡ್ರೆಸ್ ಎಲ್ಲ ಬರಾಕತ್ತಾವು, ಸ್ವಲ್ಪ ಗೊತ್ತಾಕೈತಿ. ಆದ್ರೆ ನಾನು ಕರೆಕ್ಟಾಗಿ ಡಯಟ್ ಫಾಲೋ ಮಾಡಿದ್ರೆ, ಕರೆಕ್ಟಾಗಿ ವರ್ಕೌಟ್ ಮಾಡಿದ್ರೆ ಇನ್ನೂ ಜಾಸ್ತಿ ವೆಯ್ಟ್ ಇಳಿತೈತಿ. ಆದ್ರೆ ಮಾಡಾಕತ್ತೇ ಇಲ್ಲ. ಯಾಕಂದ್ರೆ ನೀವೇ ನೋಡಿದ್ರಿ, ಮೊನ್ನೆ 15 ದಿನ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಆ ಕಡೆ ಎಲ್ಲ ಹೋದೆ. ಅಲ್ಲಿ ಹೋದಾಗ ನಂಗೆ ಮತ್ತೆ ಡಯಟ್ ಆಗಂಗಿಲ್ಲ. ಎಲ್ಲಾಕೈತಿ ಡಯಟ್? ಅಲ್ಲಿ ಊಟ ಸಿಗೋದೇ ಹೆಚ್ಚಿನ ಡಯಟ್ ಎಲ್ಲಿಂದ ಮಾಡಕ್ ಹೋಗ್ಲಿ. ಅಂದ್ರೆ ರೈಸ್ ಐಟಮೇ ಜಾಸ್ತಿ. ಪರೋಟ ಗಿರೋಟ ಅವು ಸಟ್ ಆಗುವಂಥವು ಇದ್ದಿದ್ದಿಲ್ಲ. ಹಾಗಾಗಿ ಅವು ಇದಾಗಿಲ್ಲ. ಆಮೇಲೆ 15 ದಿನ ವರ್ಕೌಟ್ ಇಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ವೆಯ್ಟ್ ಮತ್ತೊಂದು 3 kg ಏರ್ಬಿಟ್ಟಿತ್ತು 15 ದಿನ ಮುಗಿಸ್ ಬರೋದ್ರೊಳಗೆ. ಬೇಕಂದ್ರೆ ಬರೀ ರೈಸ್ ತಿಂದ ಆಮೇಲೆ ಅದಾದ್ಮೇಲೆ ಮತ್ತೆ ಗೋಕರ್ಣಕ್ಕೆ ಹೋಗಿದ್ದೆ. ಮೊನ್ನೆ ನೋಡಿರಿ, ಗೋಕರ್ಣಕ್ಕೆ 2 ಸಲ 3 ಸಲ ಆತು. ಇವಾಗ 3 ಸಲ ಆತ್ ಹೊಂಟು. ಆ 2 ದಿನ 4 ದಿನ 5 ದಿನ ಅಂತೇಳಿ. ಆಮೇಲೆ ಮನ್ಯಾಗಿದ್ದಾಗ ಮರಾಮಿಲ್ಲ ಅಂತ ಬಿಡುದು. ಒಟ್ಟು ಚಂದಾಗಿ ಜಿಮ್ಮಿಗೆ ಸತಿಗೆ ಹೋಗಕ್ಕಾಗಿಲ್ಲ ನನಗೆ. ಅಲ್ಲಿ ಹೋಗುದು ಬಿಡುದು ಮಾಡ್ಕೊಂತ ಒಟ್ಟು ಒಂದು 10 kg ಇಳಿಸ್ತೇನೆ. ನೋಡೋಣ, ತೀರ ಬಾಯಿ ಕಟ್ಟಿ ಇಳಿಸಕ್ ಆಗ್ತಿಲ್ಲ. ಸ್ವಲ್ಪ ತಿನ್ಕೊಂತನ ವರ್ಕೌಟ್ ಮಾಡ್ತಾ ಇದ್ದೀನಿ. ಇಷ್ಟು ಬಿಟ್ಟಿರೋದು ಬೇಡ, ಸ್ವಲ್ಪ ಹೆಲ್ತಿಗೆ ಒಳ್ಳೇದು ಅಂತೇಳಿ ಮಾಡ್ತಾ ಇದ್ದೀನಿ. ಬಿಸಿನೀರು ಕಾಸಿದ್ದೆ ಹಾಕೊಂಡೇನಿ. ಸ್ವಲ್ಪ ಜಾಸ್ತಿನ ಕುಡಿತೀನಿ ನಾನು, 1 ಗ್ಲಾಸ್ ಫುಲ್. ದೋಸೆ ಎಷ್ಟು ಚಲೋ ಆಗೈತಿ. ಇದು ಪುಷ್ಪ ಹಂಚು, ಸೊಟಪಟ ಐತ್ರಿ ನಮ್ಮ ಹಂಚು. ರೆಡಿ ದೋಸೆ. ಮತ್ತೆ ಹಾಕ್ತೀನಿ ತಡ್ರಿ. ನೋಡ್ರಿ, ಇನ್ನೊಂದು ದೋಸೆ ಹಾಕೀನಿ. ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ಇದಕ್ಕೆ ನಾನು ಶೇಂಗಾ ಚಟ್ನಿ ಮಾಡಿದ್ದೆ, ಅದನ್ನು ಉದುರಿಸ್ತಾ ಇದ್ದೀನಿ. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್. ಶೇಂಗಾ ಚಟ್ನಿ ಮಸ್ತ್ ಇರ್ತೈತೆ ರೀ ತಿನ್ನಾಕ.
ಭಾರಿ ರುಚಿ ಇದಿತ್ತಂದು ಶೇಂಗಾ ಚಟ್ನಿ ಇತ್ತಂದ್ರೆ ಎಂಥ ಊಟ ಬೇಕಾದರೂ ರುಚಿ ಇರ್ತತಿ ನಿಜವಾಗ್ಲು. ಆಂಟಿ ಎರಡಿದ್ವು ಅದ ಅಮ್ಮ ದಾಸಿ ಚಲಾಗಿತ್ತ ಅಮ್ಮ ಹೇಳ್ರಿ ಇವ್ರಿಗೆ ನಾನು ವಿಟಮಿನ್ ತೋರ್ಸಕ್ಕಂತೇಳೆ ಮಾಡಿದ್ದೆ. ದಾಸಿ ಹೆಂಗಾಗಿತ್ತು ರುಚಿ? ಶುಗರಿಗೆ ನವಣಿ ಹಾಕಿದ್ದೆ ಅದ್ರೊಳಗೆ. ಶುಗರ್ನ ಇದ್ದವ್ರು ತಿನ್ನಕದ್ದಿಲ್ಲ.